ದೊಡ್ಡ ಮನುಷ್ಯರು ಅವ್ರು ಹೇಳಿರೋ ಮಾತು ಯಾವುದನ್ನು ಫಾಲೋ ಮಾಡೋದಿಲ್ಲ. ಮಿಕ್ಕಿದವ್ರು ಫಾಲೋ ಮಾಡ್ಬೇಕು ಅನ್ನೋ ಫೀಲಿಂಗ್ ಇರುತ್ತೆ ಇವ್ರಿಗೆ. ಟೈಮ್ ಸೆನ್ಸ್ ಅಲ್ಲ, ಯಾವ ಸೆನ್ಸು ಇಲ್ಲ. ನಾನ್ಸೆನ್ಸ್. ಸಾರಿ, ಲೇಟ್ ಆಯ್ತು. ಪರವಾಗಿಲ್ಲ ಬಿಡಿ ಸರ್. ಈ ಸಾರಿ ಅನ್ನೋ ಪದ ನಿಮ್ಮಂತ ದೊಡ್ಡ ಮನುಷ್ಯರಿಗೆ ಅಲ್ವಾ ಸೃಷ್ಟಿ ಮಾಡಿರೋದು. ಏನ್ ಮಾಡೋದು, ಸಾರಿ ಹೇಳಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಬಟ್ ಯು ನೋ ವಾಟ್ ಮಿಸ್ಟೇಕ್ ಆತ, ನಾವ್ ಸರಿ ಇದ್ರೆ ಸಾರಿ ಅನ್ನೋ ಪ್ರಸಂಗನೇ ಬರಲ್ಲ. ಎಷ್ಟು ಸರ್ಕ್ಯಾಸ್ಟಿಕ್ ಆಗಿ ಮಾತಾಡ್ತಿರಲ್ಲ, ಎಲ್ಲಿಂದ ಕಲ್ತ್ರಿ? ಕಲಿಯೋದೇನ್ ಬಂತು, ನಿಮ್ಮನ್ನ ನೋಡಿದ ತಕ್ಷಣ ಹಾಗೇ ಬಂದ್ಬಿಡುತ್ತೆ. ಸುಮ್ನೆ ಇದ್ಬಿಡಿ, ನನ್ನ ತಲೆ ಕೆಡಿಸ್ಬೇಡಿ. ಹೇಳಕ್ ತಲೆ ಇದ್ರೆ ತಾನೆ. ಏನಂದ್ರೆ? ಏನಾದ್ರೂ ಹೇಳೋದಿದ್ರೆ ಜೋರಾಗಿ ಹೇಳಿ. ನನಗೆ ಸರಿಯಾಗಿ ಕುಂಕುಮ ಮಾಡಕ್ ಬರಲ್ಲ, ಬಾಯಿ ಬಂದಾಗ ಮಾತಾಡ್ತಾರೆ. ನನ್ನ ಹಣೆ ನನ್ ಕುಂಕುಮ, ನನ್ನ ಕಣ್ಣು ನನ್ನ ಬಾಯಿ. ನನಗೆ ಇವೆಲ್ಲ ಇರಿಟೇಟ್ ಆಗುತ್ತೆ. ಇರಿಟೇಷನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಯೂನಿಟ್ ತರ ಇದೀರಾ. ನಿಮ್ಮ ನೋಡಿದ್ರೆ ನನಗೆ ಹೆಂಗಾಗ್ಬಾರ್ದು? ಅಲ್ರಿ, ಮಾತ್ರೆನ ಊಟ ತರ ಇಷ್ಟೊಂದು ತಿಂತೀರಾ, ಊಟನ ಮಾತ್ರೆ ತರ ಇಷ್ಟೇ ತಿಂತೀರಾ? ಈ ನೀರಲ್ಲಿ ಜರ್ಮ್ಸ್ ಇದೆ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದೆ ಅಂತ ಹುಡುಕ್ತೀರಾ. ಟೆಲ್ ಮಿ ಸಮಥಿಂಗ್, ಸೋಪ್ ಕೊಳೆ ಆದ್ರೆ ಆ ಸೋಪ್ನ ವಾಶ್ ಮಾಡಕ್ಕೆ ಇನ್ನೂ ಸೋಪ್ ಕೊಡ್ಕೋತೀರಾ ನೀವು? ಸೀರಿಯಸ್ಲಿ, ಈ ಪ್ರಪಂಚದಲ್ಲಿ ಇಂಥ ಕ್ಯಾರೆಕ್ಟರ್ ಇರೋ ಒನ್ ಅಂಡ್ ಓನ್ಲಿ ಮಾಸ್ಟರ್ ಪೀಸ್ ನೀವು. ಹಲೋ, ನಾನು ಸುಮ್ನೆ ಇದ್ದೀನಿ ಅನ್ನೋದು ನೀವು ಬಾಯಿ ಬಂದಾಗ ಮಾತಾಡೋ ಕೊಟ್ರೆ ಪರ್ಮಿಷನ್ ಅಲ್ಲ. ಪರ್ಮಿಷನ್ ಕೊಟ್ಟು ಮಾತಾಡಕ್ಕೆ ನಾನು ನಿಮ್ ಮನೆಗೆ ಬಂದಿಲ್ಲ. ನೀವು ಮನೆಗೆ ಬರ್ತೀನಿ ಅಂದ್ರು ಕರ್ಕೊಂಡು ಹೋಗೋದಕ್ಕೆ ನಾನು ರೆಡಿ ಇಲ್ಲ. ನೀವ್ ಕರ್ಕೊಂಡು ಹೋಗಕ್ ರೆಡಿ ಇದ್ರು ಬರಕ್ ನಾನ್ ರೆಡಿ ಇಲ್ಲ. ಎಸ್, ನಾನು ಹೇಳಿದ ತಕ್ಷಣ ನೀವು ಬಂದು ಕ್ಯಾಪ್ಚರ್ ಮಾಡಬೇಕು. ಓಕೆ ಮ್ಯಾಮ್. ಅಲರ್ಟ್ ಆಗಿರಿ, ಯಾವುದು ಮಿಸ್ ಆಗಬಾರ್ದು. ಹಲೋ, ಸ್ವಲ್ಪ ಲೂಸು. ನಿಂತರ ನಿಮ್ಗಿಂತ ಬೆಟರ್. ಮದ್ವೆ ಪ್ರಪೋಸಲ್ ತಗೊಂಡ್ ಬಂದಿದ್ದು ನೀವು. ಅದೇ ನಾನು ಮಾಡಿದ ತಪ್ಪು. ಕರೆಕ್ಟ್. ಏನು ತ್ರಿಪುರ ಸುಂದರಿ ಮಿಸ್ ಆಗ್ಬಿಟ್ರೆ ಲೈಫೇ ಮಿಸ್ ಆಗ್ಬಿಡುತ್ತೆ ಅನ್ನೋ ಭ್ರಮೇಲ್ ಖಂಡಿತ ಬಂದಿಲ್ಲ. ನೀವು ಏನು ಅತಿಲೋಕ ಸುಂದರ ಅಲ್ಲ. ಮನೆಯವರೆಲ್ಲ ಸೇರಿ ಪ್ರೆಷರ್ ಆಗ್ತಾ ಇದಾರಲ್ಲ, ಪ್ರೆಷರ್ ಕುಕ್ಕರ್ ಅಲ್ಲಿ ಬೆಂದು ಸಾಯ್ತಾ ಇದೀನಿ. ಕಾಣಿಸ್ತಿದೆ. ಒಂದು ವಿಷಯ ಹೇಳ, ನಿಮ್ಮಂಥೋಳ್ನ ಮದುವೆ ಆಗೋದಕ್ಕಿಂತ ಬ್ರಹ್ಮಚಾರಿ ಆಗಿದ್ದು ಬಿಡೋದು ಬೆಟ್ರು. ಫೀಲಿಂಗ್ ಸೇಮ್ ಆಗಿದೆ ಇಲ್ಲೋ. ಸರ್, ಆರ್ಡರ್ ಪ್ಲೀಸ್ ಸರ್. ಸ್ವಲ್ಪ ಐಸ್ ತಗೊಂಬಾ, ತಲೆ ಮೇಲೆ ಹಾಕೋಬೇಕು. ಸ್ವಲ್ಪ ದೊಡ್ಡದೇ ತಗೊಂಬನ್ನಿ. ತಂದವರು ಕೊಡು. ಅವ್ರ ಸೈಜ್ ನೋಡಿ ಪ್ಲೀಸ್. ಸರ್, ಆರ್ಡರ್ ಪ್ಲೀಸ್ ಸರ್. ಸಾರಿ, ನನಗೆ ಕುಡಿಯೋದಕ್ಕೆ ತಣ್ಣಗೇನಾದ್ರು ಬೇಕು. ಗೆಟ್ ಮೀ ಪಿನಾ ಕೊಲೋಡ. ಓಕೆ ಸರ್. ಮೇಡಮ್ ನಿಮಗೆ? ನಾನು ಆಲ್ಕೋಹಾಲ್ ಕುಡಿಯಲ್ಲ, ನನಗೊಂದು ಫಿಲ್ಟರ್ ಕಾಫಿ ಸಾಕು. ಓಕೆ ಮ್ಯಾಮ್. ಥ್ಯಾಂಕ್ ಯು. ಪಿನಾ ಕೊಲೋಡ ಆಲ್ಕೋಹಾಲ್ ಅಲ್ಲ, ಇಟ್ಸ್ ಪೈನಾಪಲ್ ಜ್ಯೂಸ್. ಗೊತ್ತು, ಆದ್ರೆ ನನ್ನ ಚಾಯ್ಸ್ ಬೇರೆ, ಅದಕ್ಕೆ ಫಿಲ್ಟರ್ ಕಾಫಿ ಕೇಳಿದೆ. ನನಗಿಷ್ಟ ಆಗೋದು ನಿಮ್ಗಿಷ್ಟ ಆಗಲ್ಲ, ನಿಮಗಿಷ್ಟ ಆಗೋದು ನನಗಿಷ್ಟ ಆಗಲ್ಲ. ಸೊ ಬೆಟರ್ ವಿ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಇಷ್ಟೊತ್ತು ನಾನು ಅದನ್ನೇ ಹೇಳಕ್ ಪ್ರಯತ್ನ ಪಡ್ತಿದ್ದೀನಿ. ನಮ್ಮಿಬ್ರು ಸರ್, ನಿಮ್ಮ ಆರ್ಡರ್. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ. ಎಸ್ ಮೇಡಮ್. ಕಾಫಿ ಈ ಕಡೆ, ಆಲ್ಕೋಹಾಲ್ ಐ ಮೀನ್ ಜ್ಯೂಸ್ ಆ ಕಡೆ. ಕೂಲ್. ಮಿಸ್ಟರ್ ಗೌತಮ್, ಆರ್ ಯು ಓಕೆ? ಯಾ. ಟ್ಯಾಬ್ಲೆಟ್ಸ್ ಏನಾದ್ರು? ನಾವಿಲ್ಲಿಗೆ ಬಂದಿರೋದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕಂಡುಹಿಡ್ಕೊಳಕ್ಕೆ. ಸಿ, ವಿ ಹ್ಯಾವ್ ಒನ್ ಥಿಂಗ್ ಇನ್ ಕಾಮನ್. ನಾನು ನನ್ನ ತಂಗಿನ ಎಷ್ಟು ಪ್ರೀತಿಸ್ತೀನೋ ನೀವು ನಿಮ್ಮ ತಮ್ಮನ ಅಷ್ಟೇ ಪ್ರೀತಿಸ್ತೀರಾ. ಎಕ್ಸಾಕ್ಟ್ಲಿ, ಅದಕ್ಕೆ ನಾನು ಮುಂದೆ ಕೂತಿರೋದು. ವಿಲ್ ಯು ಅಲೋ ಮೀ ಟು ಫಿನಿಶ್ ಪ್ಲೀಸ್? ಮದುವೆ ಬಗ್ಗೆ ಏನಾದರೂ ಹೇಳಿ, ನಮ್ಮ ಮನೇಲಿ ತಲೆ ತಿಂತಾ ಇದ್ದಾರೆ. ಆಕ್ಚುಲಿ ನನ್ನ ಹತ್ರ ಒಂದು ಐಡಿಯಾ ಇದೆ. ಹೇಳಿ. ನೀವು ನಿಮ್ಮ ಮನೆಯವ್ರ ಹತ್ರ ಹೋಗಿ ಹೇಳಿ ನಾನು ನಿಮ್ಮನ್ನು ರಿಜೆಕ್ಟ್ ಮಾಡಿದೆ ಅಂತ. ವಾಟ್ ನಾನ್ಸೆನ್ಸ್, ನೀವು ನನ್ನ ರಿಜೆಕ್ಟ್ ಮಾಡೋದಾ? ವಿಲ್ ಯು ಅಲೋ ಮೀ ಟು ಫಿನಿಶ್ ಪ್ಲೀಸ್? ನೀವು ನಿಮ್ಮ ಮನೆಯವ್ರ ಹತ್ರ ಹೋಗಿ ಹೇಳ್ತೀರಾ ನಾನು ನಿಮ್ಮನ್ನ ರಿಜೆಕ್ಟ್ ಮಾಡಿದೆ ಅಂತ.
ನಾನು ನಮ್ಮನೆಯವ್ರ ಹತ್ರ ಹೋಗಿ ಹೇಳ್ತೀನಿ ನೀವು ನನ್ನನ್ನು ರಿಜೆಕ್ಟ್ ಮಾಡಿದ್ರಿ ಅಂತ. ದಿಸ್ ಸೌಂಡ್ಸ್ ಗುಡ್. ನೌ ಯು ಆರ್ ಆನ್ ಟ್ರ್ಯಾಕ್. ಈಗ ದಾರಿಗೆ ಬಂದಿದ್ದೀರಾ? ಅಲ್ಲ ನಾನು ನಿಮಗೆ ದಾರಿ ತೋರಿಸಿದ್ದೀನಿ. ವಾಟ್ ಎವರ್. ಈಗ ಆದ್ರಿಂದ ಏನಾಗುತ್ತೆ ಹೇಳಿ? ಇಷ್ಟು ಸಿಂಪಲ್ ಟ್ಯಾಕ್ಟಿಕ್ಸ್ ಅರ್ಥ ಆಗಲ್ಲ. ಇವ್ರೊಬ್ಬ ಬಿಸ್ನೆಸ್ ಮ್ಯಾನ. ನಾವು ಬೇಡ ಅಂದ್ರು ಅವ್ರು ಮದ್ವೆ ಆಗ್ತಾರೆ, ಅವ್ರು ಖುಷಿಯಾಗಿರ್ತಾರೆ, ನಾವು ನಮ್ಮ ಪಾಡಿಗೆ ಆರಾಮಾಗಿರ್ತೀವಿ. ನೋ ಕನ್ಫ್ಯೂಷನ್. ಪ್ಲಾನ್ ಓಕೆನಾ? ಪ್ಲಾನ್ ಮಾಡೋದ್ರ ಬಗ್ಗೆ ನಿಮ್ಗೆ ಹೇಳ್ಬೇಕಾ? ಪ್ಲಾನ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ನೀವು. ಏನಂದ್ರಿ? ಏನಿಲ್ಲ. ಅಲ್ಲ, ಏನಾದ್ರೂ ಹೇಳೋ ಹಾಗಿದ್ರೆ ಜೋರಾಗಿ ಮಾತಾಡಿ. ಏನಿಲ್ಲ. 4 ಮೆಟ್ಲು ಹತ್ತಕ್ ಮುಂಚೆ 40 ಮಾತ್ರ ನುಂಗ್ತೀರ. ಪ್ಲೀಸ್ ಸ್ಟಾಪ್ ಇಟ್. ಪ್ಲಾನ್ ಓಕೆ. ಓಕೆ, ಗುಡ್. ಇನ್ನೇನಾದ್ರೂ ಇದೆಯಾ ಮಾತಾಡಕ್ಕೆ? ನಥಿಂಗ್. ಎಕ್ಸ್ಕ್ಯೂಸ್ ಮೀ. ಪ್ಲೀಸ್, ಇಟ್ಸ್ ಆನ್ ಮೀ. ವಿತ್ ಟಿಪ್ಸ್. ಹಲೋ. ಗೌತಮ್ ದಿವಾನ್ ಪ್ರಪೋಸ್ ಮಾಡ್ತಿದ್ದಾರಾ? ಥ್ಯಾಂಕ್ ಯು. ಸರ್, ನಿಮ್ಮ ಹುಡ್ಗಿನ ಇವರು? ನಿಮ್ಮ ಮದುವೆ ಯಾವಾಗ ಸರ್? ಅಫಿಷಿಯಲ್ ಆಗಿ ಯಾವಾಗ ಅನೌನ್ಸ್ ಮಾಡ್ತೀರಾ? ಮ್ಯಾಮ್ ಪ್ಲೀಸ್ ನೀವಾದ್ರೂ ಹೇಳಿ. ಏನಿದು? ಅರೆ, ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಅಕ್ಕ, ಮೀಟ್ ಮಾಡ್ದ್ಯಾ? ಹಾಯ್ ಅಕ್ಕ, ಏನಾಯ್ತು? ಎಲ್ಲ ಓಕೆ ಆಯ್ತಾ? ಅವ್ರು ಏನ್ ಹೇಳಿದ್ರು? ಭೂಮಿ, ಲೇ, ಅಲ್ಲೇನಾಯ್ತು ಏನಾಗಿಲ್ಲ ಅಂತ ತಿಳ್ಕೊಳಕ್ ನಾವು ಕಾಯ್ತಾ ಇದ್ದೀವಿ. ನೀನ್ ಏನು ಆಗೇ ಇಲ್ಲ ಅನ್ನೋ ತರ ರೂಮ್ ಒಳಗೆ ಹೋಗ್ತಾ ಇದೆಯಲ್ಲ, ಏನಾದ್ರೂ ಒಂದು ಕ್ಲಾರಿಟಿ ಕೊಡ್ಬಾರ್ದಾ? ಏನೂ ಆಗಿಲ್ಲ ಅಮ್ಮ, ನೀವೆಲ್ಲರೂ ಫೋರ್ಸ್ ಮಾಡಿದ್ರಿ, ಅದಕ್ಕೆ ನಾನು ಹೋದೆ ಅಷ್ಟೇ. ಭೂಮಿ, ಹೀಗೆ ಹೇಳಿದ್ರೆ ಹೆಂಗೆ? ಅಮ್ಮ, ನನಗೆ ತಲೆ ನೋವ್ತಿದೆ, ನಾನು ರೆಸ್ಟ್ ಮಾಡಬೇಕು, ಪ್ಲೀಸ್. ನಿಂತ್ಕೋ. ಬಂದಿದ್ದೊಂದು ಒಳ್ಳೆ ಅವಕಾಶ, ಅದನ್ನು ಹಾಳು ಮಾಡ್ಕೊಂಡ್ ಬಂದಿದ್ಯಾ? ಅಮ್ಮ, ಅಕ್ಕ ತಲೆನೋವು ಅಂತ ಹೇಳಿದ್ಲಲ್ಲ, ಸ್ವಲ್ಪ ರೆಸ್ಟ್ ಮಾಡ್ಲಿ ಬಿಡು. ಅಯ್ಯೋ, ತಲೆನೋವು ಇವಳಿಗಲ್ಲ, ತಲೆನೋವು ನಮಗೆ. ಇವಳನ್ನ ಹೆತ್ತಿದ್ದೀನಲ್ಲ, ನನಗೆ ದೊಡ್ಡ ತಲೆನೋವು. ಇವಳ ಅಹಂಕಾರದಿಂದಾನೆ ನಮ್ಮನೇಲಿ ಯಾರಿಗೂ ನೆಮ್ಮದಿ ಇಲ್ಲ. ಎಂತ ಒಳ್ಳೆ ಸಂಬಂಧ ಬಂದಿತ್ತು, ಅದನ್ನು ಹಾಳು ಮಾಡ್ಕೊಂಡು ಬಂದು ಕೂತಿದ್ದಾಳೆ. ಭೂಮಿ, ಅಮ್ಮ, ನಿನ್ ಸುಮ್ಮನೆ ಇರ. ನಿನಗೇನು, ರೂಮ್ ಒಳಗೋಗಿ ನೆಮ್ಮದಿಯಾಗಿ ಕೂತು ಬಿಡು. ಇಲ್ಲಿ ಹೊರಗಡೆ ಕೊರಗಿ ಕೊರಗಿ ಸಾಯೋದ್ ನಾವ್ ತಾನೆ. ಅಮ್ಮ, ಕಾರಣ ಇಲ್ದ ಅಕ್ಕ ಯಾವತ್ತೂ ಹೀಗ್ ಮಾಡಲ್ಲ. ಹ್ಞೂ ಅಮ್ಮ, ವಿಷಯನ ಸುಮ್ನೆ ದೊಡ್ಡದ್ ಮಾಡ್ಬೇಡ. ಅಪ್ಪ ಬರ್ಲಿ, ಆಮೇಲೆ ಮಾತಾಡೋಣ ಬಿಡು. ನೀವಿಬ್ರು ಸುಮ್ಮನೆ ಇದ್ಬಿಡಿ. ನೀವು ನಿಮ್ಮಪ್ಪ ಇವಳಗ್ ಸಪೋರ್ಟ್ ಮಾಡಿ ಮಾಡಿ ಹೀಗ್ ಮಾಡಿಟ್ಟಿದ್ದೀರಾ.
ಇವತ್ ಯಾರು ಇವಳನ್ನ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ಬಾರ್ದು. ಮಾತಾಡಿದ್ರೆ ನಾವೆಲ್ಲರೂ ಇವಳಿಗೆ ಎಷ್ಟು ಪ್ರೀತಿ ಕೊಟ್ಟಿದೀವಿ, ಎಷ್ಟು ಸ್ವಾತಂತ್ರ್ಯ ಕೊಟ್ಟಿದೀವಿ. ಆದ್ರೆ ಇವಳು ಅಲ್ವೇ, ನಿನ್ ಬಗ್ಗೆ ನೀನೇನ್ ಅನ್ಕೊಂಡಿದ್ಯಾ ಅದು ಹಾಳಾಗೋಗ್ಲಿ ಬಿಡು. ನಮ್ಮೆಲ್ಲರ ಬಗ್ಗೆ ಏನ್ ಯೋಚನೆ ಮಾಡಿದ್ಯಾ ಅಂತ. ನಿನ್ನೊಬ್ಳಿಂದ ನನಗ್ ಬದುಕೋ ಆಸೆನೇ ಹೊರಟೋಗಿದೆ. ಮದ್ವೆ ಅಂದ್ರೆ ಯಾಕೆ ಹಿಂಗ್ ಆಡ್ತೀಯ ಅಂತಾನೆ ಗೊತ್ತಿಲ್ಲ. ಆಗ್ತಿಲ್ಲ, ನನ್ ಕೈಲಿ ಇದನ್ನ ಸಹಿಸಕ್ಕಾಗ್ತಾ ಇಲ್ಲ. ಆಗ್ತಿಲ್ಲ, ನನ್ ಕೈಲಿ ಸಹಿಸಕ್ಕಾಗ್ತಾ ಇಲ್ಲ. ಅಲ್ವೇ ಭೂಮಿ, ನಮ್ಮೇಲೆ ಕರುಣೆನೇ ಇಲ್ವೇನೆ ನಿನ್ಗೆ? ನಿನ್ನ ಈ ಹಠದ ಸ್ವಭಾವದಿಂದ ಇವರಿಬ್ರು ಜೀವನ ಹಾಳಾಗಿ ಹೋಗ್ತಾ ಇದೆಯಲ್ಲೇ. ನಿನ್ನ ಕಣ್ಣು ಎಲ್ಲಾದ್ರೂ ಹೋಗ್ತೋಳು. ಏನಮ್ಮ ನೀನು ಏನು ಅಂತ ಮಾತಾಡ್ತಿದ್ಯಾ? ಭೂಮಿ, ಎಷ್ಟು ಬೈದ್ಬಿಟ್ಟೆ ಕಂದ ನಿನ್ನ. ಭೂಮಿ, ಸಾರಿ ಮರಿ, ಸಾರಿ ಕಣೆ. ತುಂಬಾ ಮುಗ್ದೆ ಕಣಪ್ಪ ನೀನು. ನನ್ನ ಹೊಟ್ಟೆಲಿ ಉಟ್ಬಿಟ್ಟಿಲ್ಲಮ್ಮ. ನಿನ್ ಬಗ್ಗೆ ಬಿಟ್ಟು ಮನೆಯವ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತೀಯ ಕಂದ ನೀನು. ಎಂತ ಕರುಣಾಮಯಿ ಕಡೆ. ಆದ್ರೆ ಆ ದೇವರಿಗೆ ನಿನ್ ಬಗ್ಗೆ ಕರುಣೆ ಇಲ್ವಲ್ಲೇ. ಏನ್ ಮಾಡ್ಲಿ ನಾನು, ಏನ್ ಮಾಡ್ಲಿ? ಏನಾದ್ರೂ ಮಾಡಿ ನಾನು ನಿನ್ನ ಸೆಟಲ್ ಮಾಡೇ ಮಾಡ್ತೀನಿ. ಎಂತ ಒಳ್ಳೆ ಮಗು. ಒಂದ್ ದಿವ್ಸನು ಅಮ್ಮ ಇದ್ ಕೊಡ್ಸು ಅದ್ ಕೊಡ್ಸು ಯಾವತ್ತೂ ಕೇಳ್ದವಳಲ್ಲ. ಇಂಥ ಮಗುಗೆ ಒಂದು ಒಳ್ಳೆ ಜೀವನ ಕೊಡ್ಲಿಲ್ವಲ್ಲ ಭಗವಂತ, ಯಾಕೆ? ದೇವ್ರೆ, ನಾನ್ ಸಾಯಕ್ಕಿಂತ ಮುಂಚೆ ಆದ್ರು ನನ್ನ ಮಗಳನ್ನ ಮುತ್ತೈದೆ ಆಗಿ ನೋಡೋ ಭಾಗ್ಯ ಕೊಡಂಬ. ಅಕ್ಕ ಅಕ್ಕ ನೀರು ಕೊಡಿ. ಅಕ್ಕ, ಅಮ್ಮ ಹೇಗಂತ ನಿಂಗೆ ಗೊತ್ತಲ್ವಾ? ಕೋಪ ಬಂದ್ರೆ ಏನೇನೋ ಹೇಳ್ತಾನೆ ಇರ್ತಾರೆ. ನೀನ್ ಪ್ಲೀಸ್ ಅಲ್ಬೇಡ, ಸಮಾಧಾನ ಮಾಡ್ಕೊ. ಭೂಮಿ, ಸಾರಿ ಬಂಗಾರ. ಅಲ್ಲ ಕಣೆ ಚಿನ್ನ, ನಾನ್ ಮನೇಲಿ ಏನಾದ್ರೂ ಹೇಳಿದ್ರೆ ಬಿಕ್ಕಿ ಹೇಳ್ತೀಯ. ಆಚೆ ಹೋಗಿ ಒಳ್ಳೆ ಬಜಾರಿ ತರ ಜಗಳ ಆಡ್ಕೊಂಡ್ ಬರ್ತೀಯಲ್ಲ, ಯಾಕೆ ಪುಟ್ಟ ನೀ ಹೀಗ್ ಮಾಡ್ತೀಯ? ಏನಮ್ಮ
ಏನಮ್ಮ ಮಾಡ್ಲಿ? ನನಗೆ 35 ವರ್ಷ ಆಯ್ತು, ಮದ್ವೆ ಆಗಿಲ್ಲ ಅಂತ. ಹೆಚ್ಚು ವಯಸ್ಸು ಆಗಿಲ್ಲ ಅಮ್ಮ. ನನ್ನಂತ ಹೆಣ್ಮಕ್ಳದು ಒಂದು ವಿಚಿತ್ರ ಸಿಚುವೇಶನ್ ಅಮ್ಮ. ಹೊರಗೆ ಯಾರಿಗೂ ಹೇಳ್ಕೊಳಕ್ ಆಗದೆ ಇರೋಂತ ಒಂದು ಇನ್ಸೆಕ್ಯೂರಿಟಿ ಕಾಡ್ತಾ ಇರುತ್ತೆ, ಒಂದು ಭಯ ಇರುತ್ತಮ್ಮ. ನಿಂಗೆ ಗೊತ್ತಾ? ಸಮಾಧಾನ ಮಾಡ್ಕೋ ಭೂಮಿ. ನಾವು ಕೆಲಸ ಮಾಡೋ ಜಾಗದಲ್ಲಿ, ಆಚೆ ಓಡಾಡೋ ಜಾಗದಲ್ಲಿ, ಹಬ್ಬದಲ್ಲಿ ಯಾರೋ ಒಬ್ಬ ನಮ್ ಇನ್ಸೆಕ್ಯೂರಿಟಿನ, ನಮ್ ವಲ್ನರಬಿಲಿಟಿನ ನೋಡಿ ಅಡ್ವಾಂಟೇಜ್ ತಗೊಂಡ್ಬಿಡ್ತಾನೆ ಅಂತ ಭಯ ಅಮ್ಮ. ಅದಕ್ಕೆ ನಾವೆಲ್ಲರೂ ಈ ತರ ಒಂದು ಸ್ಟ್ರಿಕ್ಟ್ ಮುಖವಾಡ ಹಾಕೊಳ್ಳೋದು. ಈ ಭಯ ನನಗೆ ಮಾತ್ರ ಅಲ್ಲಮ್ಮ, ಪ್ರಪಂಚದಲ್ಲಿ ಎಲ್ಲಾ ಹೆಣ್ಮಕ್ಳಿಗೂ ಇರುತ್ತೆ. ಯಾರೋ ಒಬ್ಬ ಅನುಕಂಪ ತೋರ್ಸಕ್ ಬರ್ತಿದ್ದಾನೆ ಅಂದ್ರೆ ಅವನು ಯಾವ ಉದ್ದೇಶದಿಂದ ಅನುಕಂಪ ತೋರಿಸ್ತಿದ್ದಾನೆ ನಮಗ್ ಮುಂಚೆನೆ ಗೊತ್ತಾಗ್ಬಿಡುತ್ತೆ. ಆ ದೇವರ ನಮ್ಮನ್ನ ಆಗ ಸೃಷ್ಟಿ ಮಾಡಿದ್ದಾನೆ. ಯಾವನೋ ಒಬ್ಬ ಹತ್ರ ಆಗಿ ಆಮೇಲೆ ದೂರ ಹೋಗಿ ನೋವು ಕೊಟ್ಟು ಅಥವಾ ಒಂದು ಕೆಟ್ಟ ಅನುಭವ ಆಗಿ ಇದೆಲ್ಲ ಯಾಕೆ ಬೇಕಮ್ಮ? ಇಲ್ಲ ಭೂಮಿ, ಇದಕ್ಕಿಂತ ನಾವೇ ಕೆಟ್ಟವ್ರು. ಮುಖಕ್ಕೆ ಹೊಡೆದಂಗ್ ಮಾತಾಡ್ತೀವಿ. ಬಜಾರಿ ಅಂತ ಹೇಳಿಸ್ಕೊಳ್ಳೋದೇ ಒಳ್ಳೇದಲ್ವಮ್ಮ? ಇಲ್ಲ ಕತ್ತ. ಇಲ್ಲಮ್ಮ, ಇದೇ ಕರೆಕ್ಟ್ ಅಮ್ಮ, ಇದೇ ಕರೆಕ್ಟ್. ನನ್ನ ಮಾತಿಗೆ ನಾಲ್ಗೆಗೆ ಹೆದ್ರಿ ನನ್ನ ತಂಟೆಗೆ ಯಾರು ಬರ್ದೇ ಇದ್ರೆ ಸಾಕುಮ್ಮ. ನನ್ನಂತ ಸ್ಥಿತಿಯಲ್ಲಿರೋ ಎಲ್ಲಾ ಹೆಣ್ಮಕ್ಳು ತಮ್ಮನ್ ತಾವು ಪ್ರೊಟೆಕ್ಟ್ ಮಾಡ್ಕೊಳಕ್ ಇರೋದು ಇದೊಂದೇ ಅಸ್ತ್ರ ಅಮ್ಮ. ನನಗ್ ನನ್ನ ಮನೆ, ನನ್ನ ತಂದೆ, ನನ್ನ ತಾಯಿ, ನನ್ನ ತಮ್ಮ, ನನ್ನ ತಂಗಿ ಅಷ್ಟೇ ಸಾಕುಮ್ಮ. ನೀವೆಲ್ಲರೂ ನನ್ನ ಪ್ರಪಂಚ, ನನಗೆ ಇಷ್ಟೇ ಸಾಕು. ಇನ್ಯಾರು ನನ್ನ ಜೀವನದಲ್ಲಿ ಬರೋದು ಬೇಕಿಲ್ಲ, ಯಾರು ಬೇಕಿಲ್ಲ. ಭೂಮಿ, ಹಾ ಸುಷ್ಮಿತಾ, ನಿಜವಾಗ್ಲೂ ನನ್ನ ಕೈಯಲ್ಲಿ ನಂಬಿಕೆ ಆಗ್ತಾ ಇಲ್ಲ. ಸಂತೋಷನ, ತುಂಬಾನೇ ಸಂತೋಷ ಆಗ್ತಾ ಇದೆ. ಕೊನೆಗೂ ಅವ್ನು ಟ್ರ್ಯಾಪಲ್ಲಿ ಬಿದ್ನಲ್ಲ. ಅಯ್ಯೋ, ನಾನು ಏನು ಹೇಳಕೊಟ್ಟೆ ಅಂದರೆ ಎಲ್ಲರ ಥರ ಅವನು ಮದುವೆ ಮಾಡ್ಕೊಳ್ಳೋಕ್ಕೆ ಒಪ್ಕೊಂಡಲ್ಲ ಅಂತ. ಥ್ಯಾಂಕ್ ಯು ಸೋ ಮಚ್ ಸುಷ್ಮಿತಾ, ಇಷ್ಟು ಒಳ್ಳೆ ಗುಡ್ ನ್ಯೂಸ್ ಹೇಳೋದಕ್ಕೆ. ಓಕೆ, ಬಾಯ್. ಹಾಯ್ ಅಮ್ಮ. ಗೌತಮ್ ರೂಮಲ್ಲಿದ್ದಾನಾ? ಇಲ್ಲ, ಅವನು ಇನ್ನೂ ಬಂದಿಲ್ಲ. ನಿನಗೆ ಹೇಳಿಲ್ವಾ? ಇಲ್ಲ, ಏನಮ್ಮ? ಗೌತಮ್ ಇವತ್ತು ಭೂಮಿಕಾಗೆ ಮ್ಯಾರೇಜ್ ಪ್ರಪೋಸ್ ಮಾಡ್ತಿದ್ದಾನೆ. ಹಾಂ, ಅಲ್ಲ ಇವತ್ತು ಅವ್ನು ಹೋಗುವಾಗ ಆ ಮೂಡಲ್ಲಿ ಹೋಗಿರ್ಲಿಲ್ವಲ್ಲ? ನೋಡು, ಅವನೇ ಬಂದ, ಅವನೇನೆ ಕೇಳೋಣ. ಹೇ ಗೌತಮ್. ಗೌತಮ್, ಏನಾಯ್ತು ಗೌತಮ್? ಯಾಕೊಂಥರ ಇದೆಯಾ? ಎಲ್ಲಾನು ಈಗಲೇ ಮಾತಾಡ್ಬೇಕಾ? ಸಾರಿ ಮಾ, ನನಗೆ ಮೂಡ್ ಸರಿ ಇಲ್ಲ. ನನ್ನ ಮಂಡ್ಯಾಗ ಬಿಟ್ಬಿಡಿ. ಮದುವೆ ವಿಷಯ ಅಮ್ಮ, ನೀವೇನು ಬೇಜಾರು ಮಾಡ್ಕೋಬೇಡಿ. ಯಾಕೋ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾನೆ ಅನ್ಸುತ್ತೆ. ನಾನೇ ಅವನ ಹತ್ರ ಮಾತಾಡಿ ವಿಷಯ ಏನು ಅಂತ ತಿಳ್ಕೊತೀನಿ. ಹಾಂ, ನಾ ಬರ್ತೀನಮ್ಮ. ಅಲ್ಲೇನಾಯ್ತು ಅಂತ ಗೊತ್ತಾಗ್ತಾ ಇಲ್ಲ. ಇವನು ನೋಡಿದ್ರೆ ಈ ಥರ ಇದ್ದಾನೆ. ಏನೇ ಪ್ಲ್ಯಾನ್ ಮಾಡಿದ್ರು ಯಾವುದು ವರ್ಕೌಟ್ ಆಗ್ತಾ ಇಲ್ಲ. ಛೇ, ಸರ್, ನಿಮ್ಮ ಹುಡ್ಬಿನ ಇವರು? ನಿಮ್ಮ ಮದುವೆ ಯಾವಾಗ ಸರ್? ಅಫಿಷಿಯಲ್ ಆಗಿ ಯಾವಾಗ ಅನೌನ್ಸ್ ಮಾಡ್ತೀರಾ? ಮ್ಯಾಮ್ ಪ್ಲೀಸ್ ನೀವಾದ್ರೂ ಹೇಳಿ.
ತಪ್ಪಾಗಿದೆ, ಕ್ಷಮೆ ಕೇಳ್ತಿದ್ದೀನಿ ಅನ್ನೋ ಕಾರಣಕ್ಕೆ ನೀವೊಂದು ಮದುವೆ ಆಗ್ತೀನಿ ಅಂತ ಅನ್ಕೋಬೇಡಿ. ಅವಳೇ ನಮ್ಮ ಗೌತಮ್ಗೆ ಪರ್ಫೆಕ್ಟ್ ಆದ ಮಿಸ್ ಮ್ಯಾಚ್. ಗೌತಮ್ ಅವಳನ್ನು ಯಾವತ್ತೂ ಹೆಂಡತಿ ಥರ ನೋಡಲ್ಲ. ಅವರಿಬ್ಬರು ಜೀವನ ಪೂರ್ತಿ ಗಂಡ ಹೆಂಡ್ರ ಥರ ಇರಲ್ಲ. ಒಂದ್ಸರಿ ಸೋತ ತಕ್ಷಣ ಸೋಲು ಒಪ್ಕೊಳ್ಳೋದು ವೀರರಿಗೆ ಶೋಭೆ ಅಲ್ಲ. ಮತ್ತೊಂದ್ಸರಿ ಟ್ರೈ ಮಾಡು, ಮರಳಿ ಯತ್ನವ ಮಾಡು. ಗೌತಮ್ ಜೀವನದಲ್ಲಿ ಬೇರೆ ಯಾರಾದರೂ ಹುಡುಗಿ ಬಂದ್ಬಿಟ್ರೆ ನೀನು ನಿನ್ನ ಮಕ್ಕಳು ಸೋಲೆ ಕಾಣಬೇಕಾಗತ್ತೆ. ಮೈಂಡ್ ಇಟ್. ಇಲ್ಲ, ಅಣ್ಣ ಹೇಳ್ತಾ ಇರೋದು ನಿಜ. ಹೇಗಾದರೂ ಮಾಡಿ ಗೌತಮ್ನ ಕನ್ವಿನ್ಸ್ ಮಾಡಲೇಬೇಕು, ಗೆಲ್ಲೇಬೇಕು. ತನ್ನವರ ಬದುಕಲಿ ಬೆಳಕನ್ನು ಬೀರಲು ದೀಪದ ಬುಡದಲ್ಲಿ